ಕೋಲಾರ ಲೋಕಸಭಾ ರಣಕಣದಲ್ಲಿ ರಾಜೀನಾಮೆಯ ವಿಚಾರ ಸಂಚಲನಕ್ಕೆ ಕಾರಣ ಆಗಿದೆ. ಕೋಲಾರದ ಚಿನ್ನದ ಗಣಿಗಾಗಿ ಕಾಂಗ್ರೆಸ್ನ ಎರಡೂ ಬಣದ ನಾಯಕರು ಜಿದ್ದಿಗೆ ಬಿದ್ದಿದ್ದಾರೆ. ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಡದಂತೆ ರಮೇಶ್ ಕುಮಾರ್ ಬಣ ಭಾರಿ ವಿರೋಧ ವ್ಯಕ್ತಪಡಿಸಿದ್ದು ಮಾತ್ರ ಅಲ್ಲದೆ ಇವತ್ತು ವಿಧಾನಸೌಧದಲ್ಲಿ ಹೈ ಡ್ರಾಮಾ ಸೃಷ್ಟಿಸಿದೆ. ಚಿನ್ನದ ಗಣಿ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಿನ ಗಣಿಯಾಗಿ ಪರಿಣಮಿಸಿದೆ. ಲೋಕಸಮರ ದಿನೇ ದಿನೇ ಸಮೀಪಿಸ್ತಾ ಇದೆ. ಈ ಹಂತದಲ್ಲಿ ಕೈ ಸೇನಾನಿಗಳು ಒಗ್ಗಟ್ಟಾಗಿ ಶಸ್ತ್ರಾಭ್ಯಾಸ ಮಾಡೋದು ಬಿಟ್ಟು ಛಿದ್ರವಾಗಿ ಮನೆಯೊಂದು ಸಿಕ್ಕಾಪಟ್ಟೆ ಬಾಗಿಲು ಅನ್ನೋ ಹಾಗಾಗಿದೆ. ಚಿನ್ನದ ಗಣಿಗಾಗಿ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣ ಜಿದ್ದಾಜಿದ್ದಿ. ಕೋಲಾರಕ್ಕಾಗಿ ಕೈನಲ್ಲಿ ಕೋಲಾಹಲ, ವಿಧಾನಸೌಧದಲ್ಲಿ ಹೈ ಡ್ರಾಮಾ. ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಸಚಿವ ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ನೀಡೋದಕ್ಕೆ ಕಾಂಗ್ರೆಸ್ ನಾಯಕರಿಂದಾನೇ ಭಾರೀ ವಿರೋಧ ವ್ಯಕ್ತವಾಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಕೋಲಾರ ಭಾಗದ ಕಾಂಗ್ರೆಸ್ ಶಾಸಕರು, ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋಕ್ ಮುಂದಾಗಿದ್ದಾರೆ. ಈ ರಾಜೀನಾಮೆ ವಿಚಾರ ವಿಧಾನಸೌಧದಲ್ಲಿ ಹೈ ಡ್ರಾಮಾ ಸೃಷ್ಟಿ ಮಾಡಿದೆ. ರಾಜೀನಾಮೆ ನೀಡಲು ಸ್ಪೀಕರ್ ಭೇಟಿಗೆ ವಿಮಾನ ಟಿಕೆಟ್ ಬುಕ್. ಹಸ್ತಪಾಳ್ಯದಲ್ಲಿ ಕೋಲಾರ ಬಿಕ್ಕಟ್ಟು ಅದೆಷ್ಟರ ಮಟ್ಟಿಗೆ ಆಳಕ್ಕಿಳಿದಿದೆ ಅಂದ್ರೆ ಕೆಎಚ್ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ನೀಡುವುದನ್ನ ವಿರೋಧಿಸಿ ಸಚಿವ ಎಂಸಿ ಸುಧಾಕರ್, ಎಂಎಲ್ಸಿ ನಜೀರ್ ಅಹಮದ್, ಅನಿಲ್ ಕುಮಾರ್ ಹಾಗೆ ಶಾಸಕರಾದಂಥ ಕೋಲಾರದ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆವೈ ನಂಜೇಗೌಡ ರಾಜೀನಾಮೆಗೆ ಮುಂದಾಗಿದ್ರು. ಯೋಚನೆ ಮಾತ್ರ ಅಲ್ಲ, ಸ್ಪೀಕರ್ ಖಾದರ್ ಭೇಟಿಗೆ ಮಂಜುನಾಥ್, ನಂಜೇಗೌಡ, ಸುಧಾಕರ್ ಮಂಗಳೂರಿಗೆ ವಿಮಾನದ ಟಿಕೆಟ್ ಬುಕ್ ಮಾಡಿದ್ರು. ಕೊನೆಗೆ ಸ್ಪೀಕರ್ ತಾವೇ ಬರುವುದಾಗಿ ಹೇಳಿದ್ರಿಂದ ವಿಧಾನಸೌಧದಲ್ಲೇ ಉಳಿದ್ರು. ಇತ್ತ ಎಂಎಲ್ಸಿಗಳಾದ ನಜೀರ್ ಅಹಮದ್ ಹಾಗೂ ಅನಿಲ್ ಕುಮಾರ್ ಸಭಾಧ್ಯಕ್ಷ ಬಸವರಾಜ್ ಹೊರಟ್ಟಿ ಭೇಟಿಗೆ ಸಮಯ ಕೋರಿದ್ರು. ಬಿಕ್ಕಟ್ಟು ಜೋರಾದ ಬೆನ್ನಲ್ಲೇ ವಿಧಾನಸೌಧಕ್ಕೆ ದೌಡಾಯಿಸಿದ ಬೈರತಿ. ಇನ್ನು ವಿಧಾನಸೌಧದಲ್ಲಿ ಟಿಕೆಟ್ ವಿಚಾರವಾಗಿ ಹೈ ಡ್ರಾಮಾ ಜೋರಾಗ್ತಾ ಇದ್ದ ಹಾಗೆ ಸಚಿವ ಬೈರತಿ ಸುರೇಶ್ಗೆ ಕೋಲಾರ ಜಿಲ್ಲೆಯ ಸಚಿವರು, ಶಾಸಕರ ಮನವೊಲಿಸೋಕೆ ಸಿಎಂ ಡಿಸಿಎಂ ಸೂಚನೆಯನ್ನ ಕೊಟ್ರು. ಕೂಡಲೇ ಸಚಿವ ಬೈರತಿ ಸುರೇಶ್, ಶಾಸಕ ಪ್ರದೀಪ್ ಈಶ್ವರ್ ವಿಧಾನಸೌಧಕ್ಕೆ ದೌಡಾಯಿಸಿದ್ರು. ಬೈರತಿ ಸುರೇಶ್ ಸಮ್ಮುಖದಲ್ಲಿ ಸಂಧಾನ ನಡೆದ ಬಳಿಕ ರಾಜೀನಾಮೆಯ ನಿರ್ಧಾರದಿಂದ ಹಿಂದೆ ಸರಿದಂಥ ಶಾಸಕರು ಕಾಯುವುದಕ್ಕೆ ತೀರ್ಮಾನವನ್ನ ಮಾಡಿದ್ರು. ಈ ವೇಳೆಯೂ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಬಾರದು ಅನ್ನುವಂಥ ತಮ್ಮ ಪಟ್ಟನ್ನ ಮಾತ್ರ ಸಡಿಲಿಸಲಿಲ್ಲ. ಸ್ಪೀಕರ್ ಅವರು 4 ಗಂಟೆಗೆ ಫ್ಲೈಟ್ ಬರೋದಕ್ಕೆ ಅವ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿರೋದನ್ನ ನಮಗೆ ವಾಟ್ಸ್ಆಪ್ ಮಾಡಿದ್ದಾರೆ. ನೀವು ಬರಬೇಡಿ ಅಂತ ಹೇಳಿದ್ದಾರೆ. ಅವ್ರು ಬರೋವರೆಗೂ ನಾವು ಇಲ್ಲಿ ಕಾಲ್ದು ಅವ್ರು ಬಂದಾಗ ಅವ್ರು ಕೊಡ್ತೀವಿ. ಸರ್, ಈಗ ಸ್ಪೀಕರ್ ಹೊರಟಿ 4 ಗಂಟೆ ಹೊರಡ್ತಾರೆ. ಸರ್, ನಿಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ವಾ? ನಿಮ್ಮ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ? ಬದಲಾವಣೆ ಇಲ್ಲ. ಎಐಸಿಸಿ ಸೆಕ್ರೆಟರಿ ಸಹ ಇದ್ರ ಬಗ್ಗೆ ಹೋಗಿ ಅವ್ರಿಗೆ ಮನವೊಲಿಸಿ ನಮಗೆ ಇವತ್ತು ಸಾಯಂಕಾಲ ತನಕ ಟೈಮ್ ತಗೊಳ್ಳಿ, ಅವರಿಗೆ ಅಸಮಾಧಾನ ಆಗದ ರೀತಿಯಲ್ಲಿ ನಾವು ಕುತ್ಕೊಂಡು ಟಿಕೆಟ್ ತೀರ್ಮಾನ ಮಾಡಿದ್ದಾರೆ ಅಂತ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಅವ್ರಿಗೆ ಹೇಳಿದ್ದೀನಿ. ಆ ಮಾತಿಗೆ ಇವತ್ತು ಬೆಲೆ ಕೊಟ್ಟು ಅವರು ನನ್ನ ಜೊತೆ ವಾಪಸ್ ಬರ್ತಾ ಇದ್ದಾರೆ. ಸಾಯಂಕಾಲ ಇದ್ರ ಕುರಿತು ನಾವು ಮಾತನಾಡಿ ನಾವು ಡಿಸೈಡ್ ಮಾಡ್ತೇವೆ. ಕೋಲಾರ ಟಿಕೆಟ್ ಗೊಂದಲದ ಬಗ್ಗೆ ಮಾಹಿತಿ ಬಂದಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ. ಪಕ್ಷದಲ್ಲಿ ಶಿಸ್ತು ಮುಖ್ಯ, ಯಾರೂ ಶಿಸ್ತು ಮುರಿಬಾರದು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಾಠ ಮಾಡಿದ್ದಾರೆ. ಇತ್ತ ಅಳಿಯನಿಗೆ ಕೋಲಾರ ಟಿಕೆಟ್ ಕೊಡಿಸೋಕೆ ಸರ್ಕಸ್ ಮಾಡ್ತಾ ಇರೋ ಸಚಿವ ಮುನಿಯಪ್ಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ನೀವು ಹೇಳ್ತಾ ಇರೋ ವಿಚಾರ ಮಾಧ್ಯಮದಲ್ಲೂ ತಿಳಿಸಿದ್ದೇನೆ ಮತ್ತು ನನ್ನ ಸ್ನೇಹಿತರು ತಿಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಪಾರ್ಟಿಲಿ ಯಾವ ಟಿಕೆಟ್ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಇನ್ನೂ ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ. ಯಾರು ಗಾಬರಿ ಪಡಬೇಕಾದ್ದೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು ಮುಖ್ಯ.
ಯಾರು ಲಕ್ಷ್ಮಣ್ ರೇಖಾ ಆಗದೆ ಈ ಶಿಸ್ತನ್ನ ಯಾರು ಮುರಿಬಾರ್ದು. ನಾವು ಹೈಕಮಾಂಡ್ಗೆ ಮನವಿ ಕೊಟ್ಟಿದ್ದೀವಿ, ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದು. ಅವರು ಇವರಲ್ಲದೆ ಅಲ್ಲಿರೋ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಒಟ್ಟಿಗೆ ಸೇರಿ ಆಥರೈಸ್ ಮಾಡಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ಕೊಡೋದಕ್ಕೆ ಅದಕ್ಕೆ ಕೆಲಸ ಮಾಡಿ. ಕೋಲಾರ ಟಿಕೆಟ್ ವಿಚಾರದಲ್ಲಿ ಭಾರೀ ಹೈಡ್ರಾಮಾ ಬೆನ್ನಲ್ಲೇ ಟಿಕೆಟ್ಗೆ ತಡೆ. ಕಾಂಗ್ರೆಸ್ ಶಾಸಕರು, ಸಚಿವರು ರಾಜೀನಾಮೆ ಅಸ್ತ್ರ ಪ್ರಯೋಗಿಸ್ತಾ ಇದ್ದಂತೆ ಕಾಂಗ್ರೆಸ್ ಹೈಕಮಾಂಡ್ ಅಭ್ಯರ್ಥಿ ಘೋಷಣೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಒಟ್ಟಾರೆ ಕೋಲಾರ ಚಿನ್ನದ ಗಣಿಗಾಗಿ ಕಾಂಗ್ರೆಸ್ ನಾಯಕರಲ್ಲೇ ಮಿನಿ ಕುರುಕ್ಷೇತ್ರ ನಡೀತಾ ಇದೆ. ಅಂತಿಮವಾಗಿ ಇದರಲ್ಲಿ ಯಾವ ಬಣದ ಕೈ ಮೇಲಾಗುತ್ತೆ ಕಾದು ನೋಡಬೇಕು. ಹರೀಶ್ ಜೊತೆ ಚಂದ್ರಮೋಹನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.